साहेब अंबेडकर के बाबा साहेब अंबेडकर के ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಅಂಬೇಡ್ಕರ್ ಜಯಂತಿಯನ್ನು ಸಾರ್ಥಕವಾಗಿ ಆಚರಿಸಬೇಕು. ಇವತ್ತು ಎಷ್ಟೋ ಜನ ಪ್ರಬಲರು ದಲಿತ ಸಮುದಾಯವನ್ನು ಅವ್ರ ಮನೆಯೊಳಗೆ ಬಿಟ್ಕೊಡಲ್ಲ. ಆದರೆ ನಾನಿವತ್ತು ದಲಿತರ ಮನೆಯಲ್ಲಿ ಬಂದು ಕುತ್ಕೊಂಡು ಅವ್ರ ಕಷ್ಟ ಕೇಳಿ ಅವ್ರು ಇಡ್ತಿರೋ ತುತ್ತೂಟನ ಊಟ ಮಾಡ್ತಿದ್ದೀನಿ. ಇದು ನನಗೆ ದಲಿತರ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಇರೋ ಪ್ರೀತಿ. ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಲ್ಲಿ ನಾನು ಗುಂಡ್ಲು ಮಂಡಿಕಲ್ಲಿ ಬಂದಿದ್ದೆ. ಇದು ಗುಡ್ಡದ ಮೇಲೆ ಇದೆ, ಬಂಡೆ ಇದೆ, 43 ಕುಟುಂಬಗಳಿದೆ. ಅದರಲ್ಲಿ 5 ಜನಕ್ಕೆ ಸ್ವಲ್ಪ ಆ ಕಡೆ ಟಾಯ್ಲೆಟ್ ಕಟ್ಕೊಂಡಿದ್ದಾರೆ, 38 ಜನಕ್ಕೆ ಟಾಯ್ಲೆಟ್ ಇಲ್ಲ. ಅವರು ಬೈರ್ ದಿಸೆಗೆ ಹೋಗ್ತಾಯಿದ್ರು. ಆವತ್ತು ಇಷ್ಟೇ ಕೇಳಿದ್ದು, ಅಣ್ಣ ನಮಗೇನೂ ಬೇಡ, ಟಾಯ್ಲೆಟ್ ಒಂದು ಕಟ್ಸ್ಕೊಡೋಣ ಅಂತ. ಯೋಚನೆ ಮಾಡಿದ್ರೆ ಎಲ್ಲ ಬಂಡೆ ಇದೆ, ಎಲ್ಲೂ ಆ ಸೆಪ್ಟಿಕ್ ಟ್ಯಾಂಕ್ ತೆಗಿಯೋಕ್ಕೆ ಅವಕಾಶ ಇಲ್ಲ. ನಾನು ಅವ್ರಿಗೆ, ರೆವಿನ್ಯೂ ಇನ್ಸ್ಪೆಕ್ಟರ್ಗೆ, ಪಿ ಡಿ ಅವ್ರಿಗೆ ನಿರಂತರವಾಗಿ ಮೀಟಿಂಗ್ ಮಾಡಿ ಪಕ್ಕದ ಆದೇಶ ಮಾಡಿಸಿ ಮೊದಲನೇ ಸ್ಟೆಪ್. ಮತ್ತು 40 ಲಕ್ಷ ಅನುದಾನ ಬೇಕಾಗಿತ್ತು, ಅದನ್ನು ತಂದು ಈಗ ಇಲ್ಲಿಂದ 1200 ಅಡಿ ಪೈಪ್ಲೈನ್ ಎತ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆಂದರೆ ಎಲ್ಲೂ ಸೆಪ್ಟಿಕ್ ಟ್ಯಾಂಕ್ ಮಾಡೋಕ್ಕಿಲ್ಲ, ಅವಕಾಶ ಇಲ್ಲ, ಬಂಡೆ ಇದು. ನಿಮಗೆ 38 ಟಾಯ್ಲೆಟ್ನ ಆ ಪೈಪ್ಲೈನು ಸೆಪ್ಟಿಕ್ ಟ್ಯಾಂಕ್ಗೆ 1200 ಅಡಿ ಉದ್ದ ಹೋಗಬೇಕು. ಅಷ್ಟು ಉದ್ದಕ್ಕೆ ಪೈಪ್ ತೊಗೊಂಡು ಹೋಗ್ಬೇಕು. ಈ ಕಳೆದ 50 ದಿನದಲ್ಲಿ ಮಾಡಿ ಇವತ್ತು ದಲಿತ ಸಮುದಾಯಕ್ಕೆ ಟಾಯ್ಲೆಟ್ಸ್ ಕಟ್ಕೊಡೋ ಪ್ರಯತ್ನ ಪಟ್ಟಿದ್ದೀನಿ. ದಲಿತ ಮನೆಗಳಿಗೆ ಹೋಗಿ ಅವ್ರ ಕಷ್ಟ ಕೇಳ್ತಿದ್ದೀನಿ. ನಮಸ್ತೆ ಚಿಕ್ಕಬಳ್ಳಾಪುರ, ನಮ್ಮೂರಿಗೆ ನಮ್ಮ ಶಾಸಕರು. ಸೊ ಖಂಡಿತವಾಗೂ ಬಾಬಾ ಸಾಹೇಬ್ ಅಂಬೇಡ್ಕರು ಸ್ವರ್ಗದಿಂದಲೇ ನನ್ನ ಆಶೀರ್ವಾದ ಮಾಡ್ತಾರೆ ಅಂತ ನನ್ನ ನಂಬಿಕೆ ಇದೆ. ಜಾತಿಗಣತಿಯಲ್ಲಿ ಎಕ್ಸಾಕ್ಟ್ ವಿವರ ಏನು ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ಯಾಕೆಂದರೆ ಅದು ಪ್ರತಿ ಕೊಟ್ಟಿದ್ದಾರೆ, ಬಟ್ ಎಕ್ಸಾಕ್ಟ್ ನಿಮಗೆ 17ನೇ ತಾರೀಕು ಮಂಡಿಸಿದ್ರು ಸಹ ಎಕ್ಸಾಕ್ಟ್ ಡೇಟಾ ಅವ್ರು ಹೇಳಬೇಕು. ಯಾರು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಚೇರ್ಮನು ನಮ್ಮ ಸಿ ಎಮ್ ಅವರು. ಸೊ ಏನು ಬರ್ತಿದ್ರು ಅದು ಆ ಸಂಖ್ಯೆ ಈ ಸಂಖ್ಯೆ ಎಲ್ಲ ಊಹಾಪೋಹ ಇದು. ಸೊ ಅದು ಬಂದ ಮೇಲೆ ಇದ್ರ ಬಗ್ಗೆ ಮಾತಾಡಿದ್ರೆ ಸೂಕ್ತ ಅಂತ ನನಗೆ. ಬೇರೆ ಜಾಗ ಅಂತ ಹೇಳ್ತಾ ಇದ್ರು, ಅದನ್ನ ರೆವಿನ್ಯೂ ಸರ್ನೆಲ್ಲ ಕಟ್ಸ್ಬಿಟ್ಟು ಅದನ್ನೆಲ್ಲ ಅಳತೆ ಮಾಡಿಸಿ ಸುಮಾರು 1 ತಿಂಗಳು 2 ತಿಂಗಳಿಂದ ಅದನ್ನೆಲ್ಲ ಒದ್ದಾಡಿ ಪಾಪ ತುಂಬ ಕಷ್ಟ ಬಿದ್ದು ಅವರೆಲ್ಲ ಕರೆಸಿ ಇದನ್ನೆಲ್ಲ ಆ ಶೌಚಾಲಯ ವ್ಯವಸ್ಥೆಗೆ ಸುಮಾರು 30-40 ಮೀಟ್ರಿಂದ ಅದು ಹಳ್ಳ ಆಗಿರ್ಬೇಕಂತ ಹೇಳ್ಬಿಟ್ಟೆಲ್ಲ ಇದು ಮಾಡಿಬಿಟ್ಟು ತುಂಬ ಕಷ್ಟ ಬಿದ್ದರು ಸರ್. ಮೇಲೆ ಸರ್ ಅವರು ಅವ್ರಿಗೆ ಹೃತ್ಪೂರ್ವಕ ವಂದನೆಗಳು ಸರ್. ನಿಜವಾಗ್ಲು 40 ಲಕ್ಷ ವೆಚ್ಚದಲ್ಲಿ ಅದೇನೋ ಬರೀ ಬಂಡೆ ಇತ್ತು ಎಲ್ಲ ಅವ್ರವ್ರ ಮಾತೆ ಕಟ್ಕೊಳಕ್ಕೆ ತುಂಬ ಕಷ್ಟ ಆಗುತ್ತೆ ಸರ್. ಬರೀ 10-15 ಸಾವಿರದಲ್ಲಿ ಟಾಯ್ಲೆಟ್ ಕಟ್ಟಕ್ಕಾಗಲ್ಲ. ಅದಕ್ಕೆ ಒಳ್ಳೆ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ ಸರ್. ಅವ್ರಿಗೆ ದೇವರ ಆಯುರಾರೋಗ್ಯ ಅಷ್ಟೇ ಐಶ್ವರ್ಯದಲ್ಲಿ